ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 107 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮಮ್ಮಿ ಕರ್ಕೊಂಡು ಅಜ್ಜಿ ಮನೆಗೆ ಹೊಂಟಿದ್ದೆ. ಹೋಗ್ತಾ ಪೆಟ್ರೋಲ್ ಕಮ್ಮಿ ಇತ್ತು ಅಂತ ಮತ್ತು ಜನ ಪೆಟ್ರೋಲ್ ಬಂಕ್ನ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಅಜ್ಜಿ ಮನೆಗೆ ಹೋದೆ. ಆಮೇಲೆ ಅಲ್ಲಿಂದ ನಮ್ಮ ಮಾಮ ಮಾಮಿ, ನಮ್ಮ ಸಣ್ಣ ಮಾವ ದೊಡ್ಡ ಮಾವ ಎಲ್ಲರನ್ನೂ ಕರ್ಕೊಂಡು ಹುಬ್ಳಿ ಕಡೆ ಹೊಂಟ್ವಿ. ಯಾಕಪ್ಪ ಅಂದರೆ ಇವತ್ತು ನಾವು ಹೊಂಟಿದ್ದು PRSಗೆ, ಶಿಗ್ಗಾಂವ್ ಹತ್ರ ಇರೋ ವಾಟರ್ ಪಾರ್ಕಿಗೆ. ಟಿಫನ್ ಮಾಡಿರಲಿಲ್ಲ ಅಂತ ಬಂಕಾಪುರ ಹೋಟೆಲ್ ಹತ್ರ ನಿಂತ್ಕೊಂಡು ಟಿಫನ್ ಮಾಡಿದ್ವಿ. ಟಿಫನ್ ಓಕೆ ಇತ್ತು. ಆಮೇಲೆ ಅಲ್ಲಿಂದ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದು ತಡ್ಸಕ್ಕೆ ಹೋದ್ವಿ ಗಾಯತ್ರಿ ತಪೋಭೂಮಿಗೆ. ಅಲ್ಲಿ ಇವಾಗ ಫುಲ್ ಚೇಂಜ್ ಮಾಡಿಬಿಟ್ರೆ. ಫಸ್ಟಿಗೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ, ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಯಾರ ಎಲ್ಲ ಕಡೆ. ಆಮೇಲೆ ಹಂಗೆ ದೇವಿ ದರ್ಶನ ತೊಗೊಂಡ್ವಿ, ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿದ್ದು. ಆಮೇಲೆ ಅಲ್ಲಿಂದ ಸೀದಾ PRS ವಾಟರ್ ಪಾರ್ಕಿಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ವಿ, ಫುಲ್ ಪಾಳೆ ಇತ್ತು, ಜನ ಭಾಳ ಇದ್ದರು. ಸಂಡೇ ಬೇರೆ, ಅದರಾಗೂ ರಜಾ ಬೇರೆ. ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಕರೆಕ್ಟ್ 10 ಗಂಟೆಗೆ ಓಪನ್ ಮಾಡ್ತಾರೆ. ಒಂದು ಸ್ವಲ್ಪ ಅಡ್ವಾನ್ಸ್ ಹೋದರೆ ನಿಮ್ಗೆ ಎಂಟ್ರಿ ಲಘು ಮಾಡ್ಬೋದು ಅಷ್ಟೇ. ಆಮೇಲೆ ಇವ್ರ ಕಡೆ ಲಾಕರ್ ಫೆಸಿಲಿಟಿನೂ ಅದಾವೆ, ಪ್ಲಸ್ ಡ್ರೆಸ್ ರೆಂಟಿಗೂ ಕೊಡ್ತಾರೆ. ವಾಟರ್ ಪ್ರೂಫ್ ಡ್ರೆಸ್ ಅಲ್ಲಿ ನಾರ್ಮಲ್ ಬಟ್ಟೆ ನಡೆಯೋಂಗಿಲ್ಲ. ವಾಟರ್ ಪ್ರೂಫ್ ಡ್ರೆಸ್ ಇದ್ದರೆ ತೊಗೊಂಡು ಹೋಗ್ರಿ, ಇಲ್ಲಾಂದ್ರೆ ಅಲ್ಲೇ ₹100 ಕೊಟ್ಟರೆ ಒಂದು ಜೋಡಿಗೆ ರೆಂಟಿಗೆ ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ವಾಟರ್ ಪ್ರೂಫ್ ಬಟ್ಟೆ ಇತ್ತು, ಸೊ ನಾನೇನು ಪರ್ಚೇಸ್ ಮಾಡಲಿಲ್ಲ. ನಮ್ಮ ಮಾಮ ಅವರೆಲ್ಲ ತೊಗೊಂಡ್ರು. ಆಮೇಲೆ ಅಲ್ಲಿ ಸ್ಲೈಡ್ಸ್ ಅದಾವೆ. ಸಣ್ಣ ಹುಡುಗರಿಗೆ ಓಕೆ, ದೊಡ್ಡವ್ರಿಗೆ ಅಷ್ಟೇನು ದೊಡ್ಡದು ಅನ್ಸಲ್ಲ. ಸಣ್ಣ ಹುಡುಗರಿಗೆ ಅದೆಲ್ಲ ದೊಡ್ಡದು. ಮಧ್ಯಾಹ್ನವರೆಗೂ ಸ್ಲೈಡ್ ಆಟ ಆಡಿಕೊಂಡು ಆಮೇಲೆ ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟದ್ದು ಇನ್ಕ್ಲೂಡ್ ಇರ್ತೈತಿ. 800 ರೂಪೀಸ್ ಅಡಲ್ಟಿಗೆ, 500 ರೂಪೀಸ್ ಚಿಲ್ಡ್ರನ್ಸಿಗೆ. 1.5 ವರ್ಷದ ಒಳಗಿದ್ರೆ ಫ್ರೀ. ಊಟ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಮತ್ತು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಆಮೇಲೆ ಮತ್ತು ಸ್ಲೈಡ್ಸ್ ಆಡಿಕೊಂಡು ಒಂದು ಸ್ವಲ್ಪ ಸಾಯಂಕಾಲ ತನಕ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಅಲ್ಲಿ ಬಕೆಟ್ ಒಳಗೆ ನೀರು ಬೀಳ್ತಿರ್ತಾವೆ ಮೇಲೆ, ಅದು ಸಣ್ಣ ಹುಡುಗ್ರಿಗೆ ಮಜಾ ಅನ್ನಿಸ್ತಿತ್ತು. ನಾವು ಸಣ್ಣವರಲ್ಲ, ಅದಕ್ಕೆ ನಾವು ಹೋಗಿ ಬಕೆಟ್ ಕೆಳಗೆ ನಿಂದಿರ್ತಿದ್ವಿ, ಆಗಲ್ಲ. ಆಮೇಲೆ ಅಲ್ಲಿಂದ ಹಿಂದೆ ವೇವ್ಸ್ ಪೂಲ್ ಇತ್ತು. ವೇವ್ಸ್ ಬಿಡ್ತಾನೆ ಅಂದರೆ ಪರ್ಟಿಕ್ಯುಲರ್ ಟೈಮ್ ಐತೆ, 12 ಗಂಟೆ ಒಂದು ಸಲ, ಮಧ್ಯಾಹ್ನ 4 ಗಂಟೆಗೆ ಒಂದು ಸಲ. ಆಮೇಲೆ ಅದನ್ನು ಮುಗಿಸ್ಕೊಂಡು ಮತ್ತು ಬಂದು ಫ್ರೆಶ್ ಅಪ್ ಆಗಿ ಅಲ್ಲೊಂದು ಸಣ್ಣ ಮ್ಯಾಜಿಕ್ ಶೋ ತೋರಿಸ್ತಾನೆ. ಅದನ್ನು ನೋಡಿಕೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು 5:30 ಏನೋ ಆಗಿತ್ತು. ಮತ್ತು ಊರ ಕಡೆ ಹೊಂಟ್ವಿ. ಆಮೇಲೆ ಸಾಯಂಕಾಲ ಟೀ ಕೂಡ ಕೊಡ್ತಾರೆ ಅಲ್ಲಿ. ಆಮೇಲೆ ಅಲ್ಲಿಂದ ಬರ್ತಾ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ವಾಪಸ್ ಊರಿಗೆ ಬರೋ ಅಷ್ಟೊತ್ತಿಗೆ 6:20 ಏನೋ ಆಗಿತ್ತು. ಆಮೇಲೆ ಅಜ್ಜಿ ಮನೆಗೆ ಬಂದು ಮಾಮ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತು ನಾನು ಮಮ್ಮಿ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಫ್ರೆಂಡ್ಸ್ ಮೀಟ್ ಆದ್ರೆ ಅಂತಂದು ಹೊರಗೆ ಹೋದೆ. ರವಿ ನನ್ನ ಸ್ಕೂಟಿ ಒಯ್ದಿದ್ದ, ಸೊ ಕಾರ್ ಒಯ್ಬೇಕಾಯ್ತು. ಆಮೇಲೆ ಬರ್ತಾ ಮಮ್ಮಿ ಐಸ್ ಕ್ರೀಮ್ ತೊಗೊಂಬಂದಿದ್ರು. ಅಮೂಲಿಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಹಂಗೆ ಇಡ್ಲಿ ರವಾನೂ ತೊಗೊಂಬಂದಿದ್ರು. ಅದನ್ನು ತೊಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂದು ಆಮೇಲೆ ವ್ಲಾಗ್ ನೋಡ್ಕೊತ ಮಲ್ಕೊಂಡೆ. ಓವರಾಲ್ ಹೇಳ್ಬೇಕಂದ್ರೆ PRS ಚಲೋ ಐತಿ. ಸಣ್ಣವರಿಗೆ ಅದು ದೊಡ್ಡೋರಿಗೆ ಅಷ್ಟೇನು ದೊಡ್ಡದಲ್ಲ. ಒಂದು ಸಲ ಹೋಗಿ ಬರ್ಬೋದು, ಅಡ್ಡಿ ಇಲ್ಲ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್, ಬಾಯ್.